ಯತ್ನಾಳ ವಿರುದ್ಧ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಡಿಕೆ ಬ್ರದರ್ಸ್. ಬಿಜೆಪಿಯ ಶಾಸಕ ಯತ್ನಾಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಡಿಕೆ ಸುರೇಶ್. ಯತ್ನಾಳ್ಗೆ ದಾಖಲೆಯನ್ನ ಬಿಡುಗಡೆ ಮಾಡಲು ಬಿಗ್ ಸವಾಲನ್ನ ಹಾಕಿದ್ದಾರೆ. ವಿಜಯೇಂದ್ರ ಡಿಕೆಶಿ ಮಧ್ಯೆ ಹೊಂದಾಣಿಕೆಯ ರಾಜಕಾರಣದ ಆರೋಪವನ್ನ ಮಾಡಿದ್ರು ಯತ್ನಾಳ್. ಹೀಗಾಗಿ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅಂತ ಸವಾಲನ್ನ ಹಾಕಿದ್ದಾರೆ ಡಿಕೆ ಸುರೇಶ್. ಇನ್ನು ವಿಜಯೇಂದ್ರ ಡಿಕೆಶಿ ಒಳ ಒಪ್ಪಂದ ಅಂತ ಆರೋಪವನ್ನ ಮಾಡಿದ್ರು ಯತ್ನಾಳ್. ಹೀಗಾಗಿ ಡಿಕೆಶಿಯ ಬಳಿ ವಿಜಯೇಂದ್ರ ಮಾತ್ರ ಅಲ್ಲ, ಯತ್ನಾಳ್ ಕೂಡ ಬರ್ತಾರೆ. ಸಹಿಯನ್ನ ಮಾಡಿಸಿಕೊಳ್ಳಲು ಡಿಕೆಶಿ ಬಳಿ ಶಾಸಕ ಯತ್ನಾಳ್ ಬರ್ತಾರೆ ಅಂತ ಗರಂ ಆಗಿದ್ದಾರೆ. ಸಹಿಯನ್ನ ಮಾಡಿಸಿಕೊಂಡ ಮಾತ್ರಕ್ಕೆ ಹೊಂದಾಣಿಕೆಯ ರಾಜಕೀಯ ಆಗುತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೀಗಾಗಿ ಶಾಸಕ ಯತ್ನಾಳ್ಗೆ ಧೈರ್ಯ ಇದ್ರೆ ದಾಖಲೆಯನ್ನ ರಿಲೀಸ್ ಮಾಡ್ಲಿ, ಬಹಿರಂಗವಾಗಿನೇ ಸವಾಲನ್ನ ಹಾಕಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಿಸಿಯ ನಡುವೆ ಯತ್ನಾಳ್ಗೆ ಈಗಾಗಲೇ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಂದು ರಾಜ್ಯದಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಕೂಡ ಇದೆ. ಇವೆಲ್ಲದರ ನಡುವೆ ಯತ್ನಾಳ್ ವಿರುದ್ಧ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಡಿಕೆ ಬ್ರದರ್ಸ್. ಇನ್ನು ಬಿಜೆಪಿಯ ಶಾಸಕ ಯತ್ನಾಳ್ ಸ್ವಪಕ್ಷದ ನಾಯಕರ ವಿರುದ್ಧ ವಾಕ್ಸಮರವನ್ನೇ ಮಾಡಿದ್ರು. ಗರಂ ಆಗಿ ನಿರಾನೇರವಾಗಿ ಏಕವಚನದಲ್ಲೇ ಒಂದೊಂದೇ ಮಾತಿನ ಬಾಣವನ್ನ ಬಿಟ್ಟಿದ್ರು. ಆ ಮಾತಿನ ಭರದಲ್ಲಿ ಮತ್ತೊಂದಿಷ್ಟು ಆರೋಪವನ್ನ ಮಾಡಿದ್ರು. ಅದುವೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡುವೆ ಹೊಂದಾಣಿಕೆಯ ರಾಜಕೀಯವನ್ನ ಮಾಡಿದ್ದಾರೆ ಅನ್ನೋದಾಗಿ. ಅದೇ ವಿಚಾರವಾಗಿ ಈಗ ಯತ್ನಾಳ್ಗೆ ತಿರುಗು ಬಿದ್ದಿದ್ದಾರೆ ಡಿಕೆ ಸುರೇಶ್ ಅವರು. ಹೀಗಾಗಿನೇ ಯತ್ನಾಳ್ಗೆ ದಾಖಲೆಯನ್ನ ಬಿಡುಗಡೆ ಮಾಡ್ಲಿ ಅಂತ ಬಿಗ್ ಸವಾಲನ್ನ ಹಾಕಿದ್ದಾರೆ. ಬಹಿರಂಗವಾಗಿನೇ ದಾಖಲೆಗಳು ಇದ್ರೆ ಬಿಡುಗಡೆ ಮಾಡಿ ಅಂತ ಸವಾಲನ್ನ ಹಾಕಿದ್ದಾರೆ. ಅಂದ್ರೆ ಡಿಕೆಶಿ ಮತ್ತು ವಿಜಯೇಂದ್ರ ನಡುವೆ ಒಳ ಒಪ್ಪಂದ ಆಗಿದೆ, ಹೊಂದಾಣಿಕೆ ರಾಜಕೀಯ ಆಗ್ತಾ ಇದೆ ಅನ್ನುವಂತಹ ಸಾಲು ಸಾಲು ಆರೋಪ ಮಾಡಿದ್ರು. ಹೀಗಾಗಿನೇ ಸವಾಲನ್ನ ಹಾಕಿದ್ದಾರೆ. ನಿಮಗೆ ಆದ್ರೆ ಧೈರ್ಯ ಇದ್ರೆ ಅದನ್ನ ಬಿಡುಗಡೆ ಮಾಡಿ ಅನ್ನೋದಾಗಿ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿಯ ಬಳಿ ವಿಜಯೇಂದ್ರ ಮಾತ್ರ ಅಲ್ಲ, ಯತ್ನಾಳ್ ಕೂಡ ಬರ್ತಾರೆ. ಇನ್ನು ಸೈನನ್ನ ಹಾಕಿಸಿಕೊಂಡ ಮಾತ್ರಕ್ಕೆ ಅವರು ಹೊಂದಾಣಿಕೆಯ ರಾಜಕೀಯ ಆಗತ್ತೆ ಅನ್ನೋದು ಅಲ್ವೇ ಅಲ್ಲ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಶಾಸಕ ಯತ್ನಾಳ್ಗೆ ಧೈರ್ಯ ಇದ್ರೆ ದಾಖಲೆಯನ್ನ ರಿಲೀಸ್ ಮಾಡ್ಲಿ ಅಂತ ಬಹಿರಂಗವಾಗಿನೇ ಸವಾಲನ್ನ ಹಾಕಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಈಗಾಗಲೇ ಶಿಸ್ತು ಕ್ರಮಕ್ಕಾಗಿನೇ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಯತ್ನಾಳ್ ವಿರುದ್ಧ ಹೈಕಮಾಂಡ್. ಇನ್ನು ಶೋಕಾಸ್ ನೋಟಿಸ್ಗೆ 10 ದಿನದ ಒಳಗೆ ಉತ್ತರವನ್ನ ಕೊಡಬೇಕು. ಅದರ ಜೊತೆಯಲ್ಲಿ ಬಿಜೆಪಿಯಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಕೂಡ ಆಗ್ತಾ ಇದೆ. ಒಂದಿಷ್ಟು ವಿಚಾರಗಳು ಅಲ್ಲೂ ಕೂಡ ಪ್ರಸ್ತಾಪ ಆಗತ್ತೆ. ಅದರ ನಡುವೆ ಡಿಕೆ ಸುರೇಶ್ ಅವರು ಈಗ ಸವಾಲು ಹಾಕಿದ್ದಾರೆ. ಧೈರ್ಯ ಇದ್ರೆ ಯತ್ನಾಳ್ ದಾಖಲೆಯನ್ನ ಬಿಡುಗಡೆ ಮಾಡ್ಲಿ. ನಿರಾಧಾರವಾಗಿ ಏನ್ ಆರೋಪಗಳನ್ನ ಮಾಡ್ತಿದ್ದಾರೆ, ಅದು ಹೇಗ್ ಮಾಡ್ತಿದ್ದೀರಾ? ಒಂದು ಪಕ್ಷ ಅಲ್ಲಿ ದಾಖಲೆಗಳಿದ್ರೆ ಅದನ್ನ ಮುಂದಿಡಿ ಅಂತ ಬಹಿರಂಗವಾಗಿನೇ ಸವಾಲನ್ನ ಹಾಕಿದ್ದಾರೆ ಯತ್ನಾಳ್ ಅವರಿಗೆ. ಈ ಮೂಲಕವಾಗಿ ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಬಹಿರಂಗವಾಗಿನೇ ಯತ್ನಾಳ್ ವಿರುದ್ಧ ಗರಂ ಆಗಿ ಆರೋಪಕ್ಕೆ ದಾಖಲೆಯನ್ನ ಬಿಡುಗಡೆ ಮಾಡಿ, ಧೈರ್ಯ ಇದ್ರೆ ಮಾಡಿ ಅನ್ನುವಂತ ಮಾತನ್ನ ಆಡಿದ್ದಾರೆ.